ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಾಂ ಹಲೋ ಸರ್. ಸರ್ ನಮಸ್ಕಾರ. ನಮಗೊಂದು ಗಾಡಿ ಕಳ್ಸಿಕೊಡಿದ್ರೆ ನೀವು ಸೇಲ್ಗಿದೆ ಅಂತ, ಟೊಯೋಟೋ. ಹೌದು ಸರ್, ಹೌದು. ಓಕೆ, ಟೊಯೋಟೋದಾಗ ಯಾವ್ದು ಐತ್ರಿ ಸರ್ ಇದು? ಟೊಯೋಟೊ ಕಾಲಿಸ್ ಅಂತ ಹೇಳ್ರಿ ಇದು. ಟೊಯೋಟೋ ಕಾಲಿಪ್ ರೀ. ಹ್ಞೂ ರೀ. ಓಕೆ ರೀ, ಮಾಡಲ್ ರೀ? 2003 ಮಾಡಲ್. ಓಕೆ, ಓನರು? ಓನರ್ ಈಗ ನಾವು 10ನೇದವ್ರು ರೀ. ಓಕೆ, ಸೊ 15 ಇದ್ರೆ ತೊಗೊಳೋರು 11 ಆಗ್ತಾರೆ. ಹೌದು 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 ರೀ. ಓಕೆ ರೀ, ರನ್ನಿಂಗ್ ಎಲ್ಲ ಎಷ್ಟಾಗೈತೆ ಸರ್? ಕಿಲೋಮೀಟ್ರ್ ರನ್ನಿಂಗ್ ಚಲ್ತಿ ಐತ್ರಿ ಮೀಟ್ರ್? ರನ್ನಿಂಗ್ ಎಲ್ಲ ಚಲ್ತೈತೆ ರೀ. ರನ್ನಿಂಗು ಮೀಟ್ರ್ ಬೋರ್ಡು, ಆಮೇಲೆ ಎ ಸಿ ವರ್ಕಿಂಗ್ ಐತಿ, ಹ್ಞೂ. ಪವರ್ ಸ್ಟೇರಿಂಗ್ ಐತಿ, ನಾರ್ಮಲ್ ವಿಂಡೋ ಅದಾವ. ಹಾಂ ಹಾಂ ಆಮೇಲೆ ಒಂದು 60 to 70% ಟೈರ್ ಅದಾವ. ಹಾಂ 4 ಟೈರ್, ಕೇಸಿಂಗ್ ಟೈರು. ಹಾಂ ರೀ. ಆಮೇಲೆ FC 2028 ವರೆಗೂ ಇದೆ. 22 ತನಕ ಐತ್ರಿ? 28. ಹಾಂ ಸಾರಿ, 28 ತನಕ ಐತ್ರಿ. ಹ್ಞೂ ರೀ. ಹಾಂ ರೀ. ಆಮೇಲೆ ಇನ್ಸೂರೆನ್ಸು ಇನ್ನೂ ಒಂದು 9 ತಿಂಗಳೇನೋ ಇದೆ. ಹಾಂ ಓಕೆ. ಆಮೇಲೆ ಟೋಟಲ್ ಓವರ್ ಆಲ್ ಗಾಡಿ ಎಲ್ಲ ಕಂಡೀಷನ್ ಚೆನ್ನಾಗೈತೆ ರೀ. ಗಾಡಿ ಬಗ್ಗೆ ಯಾವುದು ಏನಿಲ್ಲ. ಗಾಡಿ ಬಗ್ಗೆ ಏನೊಂದು ಮಾತಿಲ್ಲ ರೀ. ಮಾತಿಲ್ಲ. ಮಾಡಲ್ ಸ್ವಲ್ಪ ಮತ್ತು ಅವು 2004ಗಿನ ಅದು ಗಾಡಿ ಕ್ಲೋಸ್ ಐತೆ ಅದು ಕಂಪ್ನಿ. ಹಾಂ ಹಾಂ ಬಟ್ ಅದನ್ನ ತೆಗೆದೇ ಆಮೇಲೆ ಇನ್ನೋವಾ ಮಾಡಿದ್ದೆ. ಓಕೆ. ಅದು 2003 ಮಾಡಲ್ ಐತಿ. ಗಾಡಿ ಕಂಡೀಷನ್ ಚೆನ್ನಾಗೈತಿ. ಹ್ಞೂ ಹ್ಞೂ ಮತ್ತೇನು ಟೋಟಲ್ ಓವರ್ ಆಲ್ ಗಾಡಿ ಚೆನ್ನಾಗೈತೆ ರೀ. ಓಕೆ, ಕಿಲೋಮೀಟ್ರ್ ರನ್ನಿಂಗ್ ಎಷ್ಟು ಆಗೈತೆ ರೀ ಸರ್ ಇವಾಗಿದೆ ಪ್ರೆಸೆಂಟ್? 140 ಏನೋ ಓಡಿರ್ಬೇಕು ರೀ. ಅಂದ್ರೆ ಗಾಡಿ ತೊಗೊಳಕರಿಂದಿಂತ ಬಿಟ್ರೆ ಚಲ್ತಿನೇ ಐತೇನು ಅವಾಗ ಬಂದ್ ಆಗಿರ್ಬೇಕು ರೀ ಅಂದ್ರೆ? ಇಲ್ಲ ಅದು ಏನೋ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ಓನರ್ ಮಾತ್ರ ಚಾಲ್ತಿ ಐತಿ. ಅದೇ ಯಾಕಂದ್ರೆ 2003 1 ಲಕ್ಷ ತನಕ ಹೆಂಗೆ ಓಡ್ತದೆ, ಜಾಸ್ತಿ ಓಡಿರ್ಬೋದು, ಅದೇನು ಲೆಕ್ಕದಾಗ ಇರೋದಿಲ್ಲ. ಯಾಕಂದ್ರೆ ಓನರ್ನು ಹತ್ತಾಗಿರಲ್ಲ ಆಲ್ರೆಡಿ. ಎಷ್ಟು ಗಾಡಿ ರಿಪೇರಿ ಮಾಡಿದಾರೋ, ಎಷ್ಟು ಕಂಡೀಷನ್ ಇಟ್ಟಿದ್ದಾರೋ, ಇವಾಗ ನಿಮ್ಮ ಕೈಯಾಗ ಹೆಂಗೈತು ಪ್ರೆಸೆಂಟ್, ಈ ಥರ ಲೆಕ್ಕಾಚಾರನೂ ಬರ್ತೈತಲ್ಲ. ಬರೋಬ್ಬರ ನಮ್ಮ ಕಡೆ ಎಲ್ಲ ಅದ ಏನಿಲ್ಲ ರೀ. ಗಾಡಿಗಂತೂ ರನ್ನಿಂಗ್ ರನ್ನಿಂಗ್ ಏನು ಲೆಕ್ಕ ಬರಲ್ಲ ಸರ್, ಯಾಕಂದ್ರೆ 2003 ಅಂದ್ರೆ 21 22 ವರ್ಷದ ಗಾಡಿನೇ ಅದು ಇದು. ಹೌದು ಹೌದು ಹೌದು. ಇವಾಗ ನಿಮ್ಮ ಕೈಯಾಗ ಕಂಡೀಷನ್ ಯಾವ ಥರ ಐತ್ರಿ ಇವಾಗ ತೊಗೊಳೋರು? ಕಂಡೀಷನ್ ಚೆನ್ನಾಗೈತೆ ರೀ. ಕಂಡೀಷನ್ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಐತ್ರಿ. ಹಾಂ ಆಮೇಲೆ ಹೇಳಿದ್ನಲ್ಲ ಟೋಟಲ್ ಅವ್ರು ಬಂದು ನೋಡಿದ್ರೂ ಗೊತ್ತಾಗ್ಬಿಡ್ತೈತಲ್ಲ. ತಗೋಬೇಕನ್ನೋರು ಬಂದು ನೋಡ್ಬೋದು. ನೋಡಿದ್ಮೇಲೆ ನಾವು ಹೇಳಿದ್ದಕ್ಕೆ ಅದ್ರೊಳಗೆ ಏನಾರ ಫರ್ಕ್ ಇದ್ರೆ ಆಮೇಲೆ ಕೇಳ್ಬೋದು. ಹಾಂ ಹಾಂ ಇದು ಗಾಡಿ ಎಂಜಿನ್ ಮೆಕ್ಯಾನಿಕಲಿ ಮಾತ್ರ ಎಲ್ಲ ಕಂಡೀಷನ್ ಐತಿ. ಹಾಂ 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 ಏನು ಗಾಡಿದು ಎಲ್ಲ ಅದೇ ಹೇಳಿದ್ನಲ್ಲ ರೀ. ಯಾವುದು ಏನು ಇದಿಲ್ಲ. ಮೈಲೇಜ್ ಏನು ಕೊಡ್ತಿದ್ರಿ ಸರ್ ನಿಮ್ಮ ಕೈಯಾಗ ಇವಾಗ? ಅದೊಂದು 12-13 ಕೊಡ್ಬೋದು ರೀ. ಡೀಸೆಲ್ ರೆಂಟ್ ರೀ? ಹಾಂ ಡೀಸೆಲ್ ಇಲ್ಲ ರೀ, ಏನು ಪೆಟ್ರೋಲ್ ರೆಂಟ್ ಅದ ರೀ? ಇಲ್ಲ ಡೀಸೆಲ್ ರೀ. ಓಕೆ, ಇವಾಗ ವಿಂಡೋ ಮಾತ್ರ ಪವರ್ ವಿಂಡೋ ಬರಲ್ಲ ಇದಕ್ಕೆ. 2003 ಮ್ಯಾನುವಲ್ ವಿಂಡೋ ಐತಿ ಇದಕ್ಕೆ. ಹೌದು ಹೌದು ಹೌದು. ಹೌದ್ರಾ? ಎ ಸಿ ವರ್ಕ್ ಐತ್ರಿ? ಎ ಸಿ ವರ್ಕ್ ಇದೆ. ಹಾಂ, ಸೀಟ್ ಕವರ್ಸ್ ಎಲ್ಲ ಕರೆಕ್ಟ್ ಐತಿಲ್ಲ ರೀ? ಸೀಟ್ ಕವರ್ ಚೆನ್ನಾಗಿದಾವೆ ಎಲ್ಲ ಅದಾವೆ. ಪವರ್ ಸ್ಟೇರಿಂಗ್ ಬರ್ತೈತೆ ರೀ ಸರ್ ಇದು? ಹೌದು ರೀ, ಪವರ್ ಸ್ಟೇರಿಂಗ್ ಬರ್ತೈತಿ. ಓಕೆ, ಸಿಸ್ಟಮ್ ಏನು ಹಾಕ್ಸಿರಿ ಏನು ರೀ ಮ್ಯೂಸಿಕ್? ಸಿಸ್ಟಮ್ ಏನಿಲ್ಲ ರೀ ಅದ್ರೊಳಗೆ. ಒಂದು ಐತಿ, ಆಮೇಲೆ ಕಾಮನ್ ಆಗೈತೆ ರೀ. ಅದಂತ ಅಷ್ಟೊಂದು ಏನಿದಿಲ್ಲ. ಸಣ್ಣಗೆ ಕೇಳ್ಬೋದು ರೀ ಅಷ್ಟೇ? ಹಾಂ ಹೌದು ಹೌದು ಅಷ್ಟೇ. ಓಕೆ, ಮತ್ತು ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತ್ ಕ್ರಾಸಸ್, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಕೆಲಸ ಏನೈತೆ ಐತ್ರಿ? ಇಲ್ಲ ಆ ಥರ ಯಾವುದೂ ಇಲ್ಲ. ಆದ್ರೆ ಅದೇ ಡೆಂಟ್ ಗಿಂಟ್ ಅಂತ ಏನಿಲ್ಲ. ಹಾಂ, ಕಲರ್ ಸ್ವಲ್ಪ ಮತ್ತು ಡಿಮ್ ಇದೆ ಅಷ್ಟೇ. ಒರಿಜಿನಲ್ ಪೇಂಟು ಇಲ್ಲ ಕಲರ್ ಏನು ಅಡ್ಡಿ ಇಲ್ಲ ಸರ್. ಏನು ರೀಪೇಂಟ್ ಮಾಡಿದಾರಾ ಈ ಥರ? ಇಲ್ಲ, ನಾವು ಏನು ಮಾಡ್ತಿಲ್ಲ. ರೀಪೇಂಟ್ ಯಾಕೆ ಮಾಡ್ತಾರೆ ಸರ್? ಕಲರ್ ಡಿಮ್ ಆಗಿದ್ದಕ್ಕೋಸ್ಕರ ಹೊರತು ಮತ್ತು ಇನ್ನೊಂದು ಕೇಳ್ಬೇಕಂದ್ರೆ ಟಿಂಕರಿಂಗ್ ಭಾಳ ಆಗಿತ್ತು ಅಂದ್ರೆ ಪೇಂಟ್ ಮಾಡಿಸ್ತಾರೆ. ಇಲ್ಲ ಯಾವುದು ಬಾಡಿ ಒಳಗೆ ಏನು ಅಷ್ಟು ಓಕೆ ರೀ. ಅಂದರೆ ರೇಟ್ ಏನು ಹೇಳತ್ತೀರಿ ಸರ್ ಇವಾಗ ಅಂದ್ರೆ ಇದಕ್ಕೆ ಗಾಡಿ? ಇದಕ್ಕೆ ನಾವು 1.80 ಹೇಳ್ತಾ ಇದ್ದೀವಿ. 1.80 ಹೇಳತ್ತೆ ರೀ? ಹೌದು. ಕೂಡ ರೇಟ್ ರೀ ನಿಮ್ಮದು? ಏನು ಬರಲಿ, ಯಾರಾದರೂ ನಿಮ್ಮ ಕಡೆಯಿಂದ ಬಂದರೆ ಒಂದು 5-10 ಸಾವಿರ ಹೆಚ್ಚು ಮಾಡ್ತೀನಿ. 5 ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ? 1.80 ಹೇಳತ್ತೆ ರೀ, 1.70ಕ್ಕೆ ಮಾಡಿಕೊಡ್ತೀರಿ? ಹಾಂ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಆಗತ್ತೆ ರೀ, ನೋಡಿ ಕೊಡ್ರಿ ಆದಷ್ಟು. ಆಯ್ತು. ಅಂದರೆ ಈ ಗಾಡಿಗೆ ಎಲ್ಲ ಅಷ್ಟು ವ್ಯಾಲ್ಯೂ ಇವೆಲ್ಲ ಜಾಸ್ತಿ. ನಮ್ಮಲ್ಲಿ ಹುಬ್ಳಿ ಧಾರವಾಡ ಈ ಕಡೆ ಎಲ್ಲ ಕಡಿಮೆ. ಇವೆಲ್ಲ ಏನಿದ್ರು ಆ ಕಡೆ ಚಿತ್ರದುರ್ಗದಿಂದ ಆ ಕಡೆ ಬೆಂಗಳೂರು ಎಲ್ಲ ಫುಲ್ ಚಾಲ್ತಿ ಅದಾವೆ ಗಾಡಿ. ಅದಕ್ಕೆ ರೀ 2003 ಆಗ್ತದೆ ರೀ.
ಹಾಂ ಹಾಂ ನೀವು ನೋಡಿ ಕೊಟ್ಟರೆ ಸೇಲ್ ಆಗ್ತದೆ ರೀ ಸರ್, ಯಾಕಂದ್ರೆ ಇನ್ನೊಂದು ಸ್ವಲ್ಪ ರೇಟ್ ಅಮೌಂಟ್ ಹಾಕಿದ್ರೆ ಹಾಂ ಬೇರೆ ಗಾಡಿ ತೊಗೊಳೋದು, ಮಾಡಲ್ ಗಾಡಿ ಇರೋದು ಈ ಥರ ಯೋಚನೆ ಮಾಡ್ತಾರೆ, ಯಾರೇ ಆಗಲಿ, ನೀವೇ ಆಗಲಿ ಮತ್ತೊಬ್ಬರೇ ಆಗಲಿ ನಾವೇ ಆಗಲಿ. ಹೌದು ಸ್ವಲ್ಪ ನೋಡ್ಕೊಡಿ. ಆಯ್ತು, ನಿಮ್ದು ಬರ್ರಿ ನಿಮ್ಮದು ತಗೊಳ್ಳಿ, ಏನಾದರೂ ನೋಡೋಣ. ಫೈನಲ್ ರೇಟ್ ಬಿಡೋದು? ಅಲ್ಲ ಬರಲಿ ನೋಡೋಣ, ಹೆಚ್ಚು ಕಡಿಮೆ ನೋಡಿ ಹತ್ತಿರ ಬಂದರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಲ್ಲ ರೀ, ಅದೇ ರೇಟ್ ಫಿಕ್ಸ್ ಇಡಬೇಡ್ರಿ, ಯಾಕಂದ್ರೆ ಯೂಟ್ಯೂಬ್ದಾಗೆ ಅಷ್ಟು ಹೇಳಿವ್ರಿ ಮತ್ತು ಈ ಥರ ಆಗ್ಬಾರ್ದು. ಇಲ್ಲ ನೋಡೋಣ, ಅವರು ನಮಗೆ ಕಾಲ್ ಮಾಡ್ತಾರಲ್ಲ, ನಮಗೆ ಹಾಂ. ಅವ್ರಿಗೆ ಏನೋ ಒಂದು ಲೆವೆಲ್ನಾಗ ಇದ್ರೆ ಮಾತಾಡ್ತೀವಿ, ಹಾಂ, ಇಲ್ಲ ಖಂಡಿತ, ಅಂದ್ರೆ ಖಂಡಿತ. ಮತ್ತೆ ಇಲ್ಲ. ಓಕೆ ಸರ್, ಓಕೆ. ತಮ್ಮ ಲೊಕೇಶನ್ ರೀ? ಅದೇ ಧಾರವಾಡ ಡಿಸ್ಟಿಕ್ ಇದು, ಧಾರವಾಡದಿಂದ 10 ಕಿಲೋಮೀಟ್ರ್ ಇದೆ, ಅಂಬಿನಬಾವಿ ಅಂತೂರು, ಈ ಊರಲ್ಲಿ ಇದೆ. ಧಾರವಾಡಕ್ಕೆ ಬಂದು ಫೋನ್ ಮಾಡಿದ್ರೆ ನೀವು ಸಿಗ್ತೀರಿ? ಹಾಂ ಹೌದು ಇದೇ ಇದೆಯಲ್ಲ ರೀ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್? ಹಾಂ ಇದೇ ನಂಬರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ ರೀ, ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿಕೊಡ್ರಿ. ಓಕೆ ರೀ, ಸರಿ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು.